ಮಾತಾಡಿ. ನಾನು ಕುರುಗನೂರು ಗ್ರಾಮದ ನಿವಾಸಿ ನಾಗೇಂದ್ರ ಸ್ವಾಮಿ. ನಾನು ನನ್ನ ಜಮೀನಲ್ಲಿ 4 ಎಕರೆ 20 ಗುಂಟೆ ಇದೆ. ಅದರಲ್ಲಿ ಅಡಿಕೆ ಮತ್ತು ಬಾಳೆ ಸ್ವಲ್ಪ ಆಯಿತು. ಆದರೆ ಆನೆ ಅದನ್ನು ಸಂಪೂರ್ಣ ನಾಶ ಮಾಡೋದು ಮೊದಲು ಈಗ ತೆಂಗು ನನ್ನ ಜಮೀನು ರೌಂಡ್ ಇತ್ತು. ಇದನ್ನು ಸತತವಾಗಿ 1 ವಾರದಿಂದ ಆನೆಗಳು ಮುಕ್ಕಾಲು ಭಾಗ ಮುಚ್ಚಿ ಹಾಕಿದೆ. ಅಂದರೆ ಇವತ್ತು ಈ ದಿನ ನನ್ನ ಜಮೀನಲ್ಲಿ ನನ್ನ ಪಕ್ಕದ ಶೆಡ್ಡು, ಆ ಗೇಟು ಎರಡಕ್ಕೂ ಒಂದು 5 ಅಡಿ ಅಂತರ ಇದೆ. ಆ ಗೇಟನ್ನು ಸರ್ವನಾಶ ಮಾಡಿದೆ ಒಂದು. ಹೀಗಾಗಿ 9ನೇ ತಾರೀಕು ನಾನು 9/3/26 ನಾನು DFO ಅವ್ರಿಗೆ ಆಫೀಸಲ್ಲಿ ಅರ್ಜಿ ಸಲ್ಲಿಸಿ ನಾನು ನನ್ನ ಕಷ್ಟವನ್ನು ಹೇಳ್ಕೊಂಡಿದ್ದೆ. ಅವ್ರ ಹತ್ರ ಅರ್ಜಿ ಕೊಟ್ಟು ಅಕ್ನಾಲೇಜ್ಮೆಂಟು ಕೂಡ ನನ್ನ ಹತ್ರ ಇದೆ. ಈ ಸತತವಾಗಿ ಅವ್ರಿಗೆ ನಾನು ದೂರವಾಣಿ ಮುಖಾಂತರ ನಾನು ತಿಳಿಸಿದ್ರೆ RFO ಅವರು ನೀವು ರಾತ್ರಿ ಟೈಮು ಬಂದು ಫೋನ್ ಮಾಡಿ ಅಂತಾರೆ. ಆದರೆ ಇಲ್ಲಿ ಹುಲಿ ಚಿರತೆ ಇರೋ ಸಂಭವದಿಂದ ಯಾರೂ ಕೂಡ ದಿನಕ್ಕೆ 1,000 ನೀವು ಕೂಲಿ ಕೊಟ್ಟರು ಕೂಡ ನಾವು ಕಾವಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ವಯಸ್ಸು 62. ನಾನು ಅಲ್ಲಿ ಇದ್ದುಕೊಂಡು ಕಾಯೋಕ್ಕಾಗಲ್ಲ, ಆಯಿತಾ. ಆರೋಗ್ಯ ಸಮಸ್ಯೆನೂ ಕೂಡ ಇದೆ. ಈ ಪ್ರಕಾರವಾಗಿ ಸರ್ಕಾರದಿಂದ ನನಗೆ ಈ ಆನೆ ದಾಳಿಯಿಂದ ಆನೆ ಟಂಚನ್ನು ತೆಗೆದುಕೊಡಿ ಅಂತ ಒಂದು ಸಾರಿ ಮನವಿ ಕೊಟ್ಟಿದ್ದೆ 23ರಲ್ಲಿ. 24ರಲ್ಲಿ ಆ ಆನೆ ಕಂದಕ ಮಾಡಿ ಆ ದಿನವೇ ಆನೆಗಳು ಇಳಿದು ಬಂದವು. ನಾನು ಅದನ್ನು ಕೂಡ ಸತತವಾಗಿ ವಾದ ಮಾಡಿದ್ದೇನೆ. ಈ ರೀತಿ ಆನೆ ಕಂದಕ ಮಾಡಿದ್ದೀರ, ಇದು ನಿಲ್ಲಲ್ಲ ಅಂತ ಹೇಳಿದರೆ ಅದು ನೆಕ್ಸ್ಟ್ ನೋಡೋಣ, ಮುಂದೆ ಬರೋವಂಥ ಆಫೀಸರ್ಗಳು ಸರಿ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು 24ರಲ್ಲಿ ಆಗಿರೋದು. ಅಲ್ಲಿಂದ ಇಲ್ಲಿ ತನಕ ಸಂಪೂರ್ಣ ಆನೆ ಕಂದಕ ನಾಶ ಆಗಿದೆ. ನನ್ನ ಸೋಲರ್ ಬೇಲಿ ಪೂರ್ತ ನಾಶ ಮಾಡಿದೆ. ಸುಮಾರು ಒಂದು 3 ಲಕ್ಷದವರೆಗೆ ನಾನು ಸೋಲಾರ್ ಬೇಲಿನ ಖರ್ಚು ಮಾಡಿದ್ದೆ. ಅದ್ರ ಜೊತೆಗೆ ಗೇಟು ನೋಡಿ ಇವತ್ತು ಸಂಪೂರ್ಣ ಅದು ಮುರಿದಾಗಿದೆ. ಅದು 25,000 ರೂಪಾಯಿ ಆ ಗೇಟು ಒಂದಕ್ಕೆ ಆಗಿದೆ ಖರ್ಚು. ಹೀಗಾಗಿ ನಾನು ಯಾವ ಕಷ್ಟದಲ್ಲಿ ಸಿಕ್ಕೊಂಡು ತುಂಬ ತೊಂದರೆಯಲ್ಲಿದ್ದೀನಿ. ನಾನು ಇದನ್ನು ಸೂಕ್ತವಾಗಿ ನನಗೆ ಒಂದು ಪರಿಹಾರ ಒದಗಿಸಿ ನನ್ನ ಬೇಲಿ ಮತ್ತು ಆಗಿರೋ ನಷ್ಟವನ್ನು ಸರಿಪಡಿಸ್ಕೊಡ್ಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ.